ಹೇ ಆಲ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್. ಇದು ಗಣೇಶ ಮೇಕಿಂಗ್ ವರ್ಕ್ಶಾಪ್ ಆಗಿರುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಆರ್ಗನೈಸ್ ಮಾಡಿದರು. ಸೊ ಹಾಗಾಗಿ ಅಲ್ಲಿಗೆ ಅಂತ ನಾವೀಗ ಹೋಗ್ತಾ ಇದ್ದೀವಿ. ಎಷ್ಟು ಥಾಟ್ಫುಲ್ ಆಗಿರೋ ಅಂತಹ ಒಂದು ವರ್ಕ್ಶಾಪ್ ಇದು ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಕೊರೋನಾ ಟೈಮಲ್ಲಿ ಅಂದ್ಕೊಳ್ತೀನಿ. ನಾನು ಕೂಡ ಕೊರೋನಾ ಟೈಮಲ್ಲಿ ನಾನೇ ಮನೇಲಿ ಮಾಡಿದ್ದೆ. ಆವಾಗಿಂದನೂ ಮನೆಯಲ್ಲೇ ಮಾಡೋ ಹಾಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾರೋ ಒಂದು ಕ್ಲೇ ಮಾಡಲಿದ್ದು ಈ ಥರ ಒಂದು ಕ್ಲೇ ಕೊಡ್ತಾರೆ, ಅದರಲ್ಲಿ ನಾವು ಒಂದು ಗಣೇಶ ಮಾಡ್ತೀವಿ. ಗಣೇಶ ಮೇಕಿಂಗ್ ಹೋಗ್ತಾ ಇದ್ದೀವಿ. ಅವರು ನಮ್ಮ ಮನೆ ಕಲಿಸ್ತಾರೆ ಅಲ್ಲೇನೋ ಟೋಕನ್ ಕೊಡ್ತಾರಂತೆ, ಆಮೇಲೆ ಕಲೆಕ್ಟ್ ಮಾಡ್ಕೊಂಡು ಬರೋಣ ಇಲ್ಲಿ. ಟೋಕನ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಗರ್ಲ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾನು ಮಾಡಿದಾಗ ಪಾಟ್ರಿ ಟೌನ್ ಅಂತ ಇದೆ ಅಲ್ವಾ, ಸೊ ಅಲ್ಲಿಂದ ಹೋಗಿ ನಾನು ಕ್ಲೇನೆಲ್ಲ ತೊಗೊಂಬಂದು ಅದರಲ್ಲಿ ನಾನು ಗಣೇಶನ್ ಮಾಡಿದ್ದೆ. ಆ ಫೋಟೋನ ಹುಡುಕ್ದೆ, ಬಟ್ ಸಿಗಲಿಲ್ಲ ನನಗೆ. ತುಂಬ ಚೆನ್ನಾಗಾಗಿತ್ತು. ಮತ್ತು ಆಚೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಅಲ್ವಾ ಆವಾಗ, ಆ ಟೈಮಲ್ಲಿ. ಹಂಗಾಗಿ ನಾನು ಚಿಕ್ಕದಾಗಿ ಹುತ್ತಾನು ಎಲ್ಲ ಮಾಡಿಟ್ಟಿದ್ದೆ ಅದರಲ್ಲೇ. ಸೊ ಮಕ್ಕಳಿಗೆ ನಾನು ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನಾವಾಗಿ ಹೇಳ್ಕೊಡೋದಕ್ಕಿಂತ ಇನ್ನೊಂದು ಕಡೆ ಇನ್ನೊಬ್ಬರು ಹೇಳ್ಕೊಡ್ತಾ ಇದ್ದರೆ ಅವರು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ತಾರೆ ಮತ್ತು ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ನಮಗೆ ಗೊತ್ತಾದಾಗ ತುಂಬ ಲೇಟಾಗಿ ಗೊತ್ತಾಯಿತು. ವಾಟ್ಸಪ್ಪಲ್ಲೆಲ್ಲ ಈ ಮೆಸೇಜು ಫಾರ್ವರ್ಡ್ ಆಗ್ತಾಯಿತ್ತು, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸಿರ್ಲಿಲ್ಲ. ಆಮೇಲೆ ನೋಡಿದಾಗ ಇದು ಮಕ್ಕಳಿಗೆ ಅಂದರೆ ಲೈಕ್ ಏಜ್ ಬ್ಯಾರಿಯರ್ ಏನಿಲ್ಲ, ಯಾರು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದಿತ್ತು. ಸೊ ಹಾಗಾಗಿ ಕರ್ಕೊಂಡೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು. ನನಗಂತೂ ಅನ್ನಿಸ್ತು ಸಖತ್ ಯೂಸ್ಫುಲ್ ಇದು ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿ ಹೋದರೆ ಇದಕ್ಕೆ ಮುಂಚೆ ನಾವು ಮೊಬೈಲ್ ಥ್ರೂ ರಿಜಿಸ್ಟರ್ ಮಾಡ್ಕೋಬೇಕಿತ್ತು, ಬಟ್ ನಾವೇನೂ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಹಿಂಗೆ ಮೆಸೇಜ್ ನೋಡಿದ್ದು, ಸರಿ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಹೊರಟಿದ್ದು ಅಷ್ಟೇ. ಅದು ಸಂಡೇ ಆಗಿದ್ದರಿಂದ ನಮಗೆ ಈ ಥರ ಸಡನ್ ಪ್ಲ್ಯಾನ್ ಮಾಡೋಕ್ಕೂ ಈಸಿ ಆಯಿತು. ಸರಿ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದರೆ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆಮೇಲೆ ಎಲ್ಲರೂ ಏನೋ ತೊಗೊಂಡು ಬಂದಿದ್ದಾರೆ ಬ್ಯಾಗಲ್ಲಿ. ನಮಗೆ ಏನೂ ಐಡಿಯಾ ಇಲ್ಲ ಅದೇನು ಅಂತ. ಅದು ಹೆಂಗೆ ಅಂತಂದರೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ನೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ ಅವರು ಏನೇನೆಲ್ಲ ತರಬೇಕಾಗತ್ತೆ ಅನ್ನೋದನ್ನ. ಸೊ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಲ್ವಾ, ಡೈರೆಕ್ಟಾಗಿ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಏನೇನೋ ಹೇಳಿದ್ರು ಅವರು ತೊಗೊಂಡು ಬರೋಕ್ಕೆ ಟೂಲ್ಸ್ ಎಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಧೀರ್ಗೆ ಫೋನ್ ಮಾಡಿದೆ, ನೀವು ತಂದುಕೊಡಿ, ನಾವಿಲ್ಲಿ ಬಂದುಬಿಟ್ಟಿದ್ದೀವಿ ಅಂತ. ಸರಿ, ಅವ್ರು ಮನೇಲಿದ್ರಲ್ಲ ಸಂಡೇ, ಹಾಗಾಗಿ ತಂದುಕೊಟ್ರು ಅವ್ರು ನಮ್ಗೆ ಏನೇನು ಬೇಕಿತ್ತು ಅದನ್ನು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತಂದರೆ, ದೊಡ್ಡ ಹಾಲ್ ಇದೆ ಅಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಕ್ಲೇ ಅವರೇ ಕೊಡ್ತಾರೆ. ರೆಡಿ ಸುಧಾ? ರೆಡಿ ಪುಟಿ? ಕೆಲವೊಂದು ಟೂಲ್ಸ್ ಬೇಕಾಗಿತ್ತಲ್ಲ, ಅಷ್ಟರಲ್ಲಿ ನಾನು ಸುಧೀರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರ ಪಾಪ ಮನೆಯಲ್ಲೇ ಇದ್ದಿದ್ದರಿಂದ ತಂದುಕೊಟ್ರು ಎಲ್ಲನೂ. निवेदन है कि अगर आप गणेशा बना करने आए हैं, आपके साथ आपके फैमिली मेंबर है और आपके साथ बैठ के देखना चाहते हैं. ಎಷ್ಟು ದೊಡ್ಡ ಹಾಲ್ ಇದೆ ಅದು, ಅಂದರೆ ಐ ಥಿಂಕ್ ಕೆಪಾಸಿಟಿ 1000 ಮೆಂಬರ್ಸಿಗೆ ಇರ್ಬೋದು ಕೂತಿರೋ ಅಷ್ಟು ಜಾಗ. ಅಷ್ಟು ಜನ ಫುಲ್ ಆಕ್ಯುಪೈಡ್ ಆಗಿತ್ತು ಹಾಲು. ಸೊ ಹಾಗಾಗಿ ನಾವು ಹೋಗಿರೋ ಟೈಮು ಕರೆಕ್ಟಾಗಿತ್ತು, ಆಗಷ್ಟೇ ಅವರು ಒಳಗಡೆ ಬಿಡ್ತಾಯಿದ್ರು. ಸೊ ನಾವು ಬಂದು ಎಲ್ಲ ಕೂತಿದ್ವಿ ಮತ್ತು ಇನ್ಸ್ಟ್ರಕ್ಷನ್ಗೆ ಅಂತ ವೆಯ್ಟ್ ಮಾಡ್ತಿದ್ವಿ. ಅಲ್ಲೇನಾಯಿತು ಅಂತಂದರೆ, ಒಂದಿಬ್ಬರು ಸೆಲೆಬ್ರಿಟೀಸ್ನ ಅವರು ಇನ್ವೈಟ್ ಮಾಡಿದ್ದಾರೆ. ಅವರು ಬರೋದು ಸ್ವಲ್ಪ ನಿಧಾನ ಆಯಿತು, ಹಾಗಾಗಿ ಶುರು ಮಾಡೋದು ಸ್ವಲ್ಪ ಡಿಲೇ ಆಯಿತು. ಮತ್ತು ಅಲ್ಲೇ ಒಂದು ಸ್ವಲ್ಪ ಟಿ ವಿ ಹಾಕ್ಬಿಟ್ಟು ಮಕ್ಕಳಿಗೆಲ್ಲನೂ ಎಂಟರ್ಟೈನ್ಮೆಂಟ್ ಥರ ಈ ಗಣೇಶಂದು ಹೀಗೆ ಬಾಲ ಗಣೇಶ ಇದನ್ನೆಲ್ಲನೂ ಕಾರ್ಟೂನ್ ವಿಡಿಯೋಸ್ ಬರುತ್ತಲ್ಲ, ಅದನ್ನೆಲ್ಲ ಮಾಡಿ ಹಾಕಿ ತೋರಿಸ್ತಾ ಇದ್ರು ಅಲ್ಲಿ ಎಂಗೇಜಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು. ಸುಮಾರು ಎಲ್ಲ ಮಕ್ಕಳಂತವ್ರೇ ತುಂಬ ಜನ ಬಂದಿದ್ದರು, ಮತ್ತು ಅವ್ರ ಜೊತೆ ಪೇರೆಂಟ್ ಒಬ್ಬರು.
ಅಲ್ಲಿ ಒಂದು ಚೈಲ್ಡ್ಗೆ ಒಬ್ಬರು ಅಸಿಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ರು, ಒಂದು ಚೈಲ್ಡು ಪ್ಲಸ್ 1 ಪೇರೆಂಟು ಆ ಥರ. ಅವ್ರು ಆ್ಯಕ್ಚುಲಿ ಹೇಳಿದ್ದು ಟೂಲ್ಸಲ್ಲಿ ಏನಿತ್ತು ಅಂತಂದರೆ ವಾಟರ್ ಬಾಟ್ಲ್ ಕ್ಯಾರಿ ಮಾಡಬೇಕಿತ್ತು, ಅದ್ರ ಜೊತೆ ಬೌಲ್. ಯಾಕೆಂದರೆ ಕೈ ಏನಾದರೂ ಇಲ್ಲ ಕ್ಲೇ ಏನಾದರೂ ಡ್ರೈ ಆದರೆ ಅದನ್ನು ವೆಟ್ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ನೀರು ಹೇಳಿದರು. ಮತ್ತು ಬೌಲು ಕೈನ ಹಿಂಗೆ ಡಿಪ್ ಮಾಡಿ ಯೂಸ್ ಮಾಡೋಕ್ಕೆ, ಅಂದರೆ ಮಾಡ್ತಾ ಅದನ್ನು ಸ್ಮೂತ್ ಮಾಡೋಕ್ಕೆ ಎಲ್ಲನೂ ಬೇಕಾಗುತ್ತೆ ನೀರು, ಹಾಗಾಗಿ ಅದನ್ನು ಹೇಳಿದರು. ಇನ್ನು ಟೂತ್ ಪಿಕ್ಸ್ ಹೇಳಿದರು ಶೇಪ್ ಮಾಡೋಕ್ಕೆ, ಡಿಸೈನ್ ಮಾಡೋಕ್ಕೆ. ಇನ್ನೂ ಚಪಾತಿ ಲಟ್ಟಿಸ್ತಾರಲ್ಲ ಆ ಲಟ್ಟಣಿಗೆ ಕೂಡ ಹೇಳಿದರು ಫ್ಲ್ಯಾಟನ್ ಮಾಡ್ಕೊಳ್ಳೋಕ್ಕೆ. ಮತ್ತು ಅದನ್ನು ಪೇಪರ್ ಕೆಳಗಡೆ ಇಟ್ಟರೆ ಪೇಪರ್ ತುಂಬ ಅಬ್ಸರ್ವ್ ಮಾಡಿಬಿಡುತ್ತೆ ಕ್ಲೇ ಅಂದ್ಬಿಟ್ಟು ಅದಕ್ಕೆ ಕೆಳಗಡೆ ಏನಾದರೂ ಕಾರ್ಡ್ಬೋರ್ಡ್ ಶೀಟು ಇಲ್ಲ ಸ್ಟೀಲ್ ಪ್ಲೇಟ್ ಆ ಥರ ಹೇಳಿದರು. ಸೊ ಈ ಥರ ಎಲ್ಲ ಟೂಲ್ಸ್ಗಳು ಬೇಕಿದ್ದರಿಂದ ನಾನು ಸುಧೀರ್ ಹತ್ರ ತರಿಸ್ಕೊಂಡೆ. ಆಮೇಲೆ ಅಂದರೆ ಇಲ್ಲಿ ಶುರುವಾಗಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಸುಧೀರ್ ತಂದುಕೊಡೋದಕ್ಕೂ ಇಲ್ಲಿ ನಮಗೆ ಬೇಕಾಗಿರೋ ಟೈಮ್ಗೆ ಅದು 2 ಮ್ಯಾಚ್ ಆಯಿತು ಕರೆಕ್ಟಾಗಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಕೂತ್ಕೊಂಡು ಮಾಡ್ತಾಯಿದ್ದಾರೆ. भगवान की जय। अक्षर पुरुषोत्तम महाराज की, सियावर रामचंद्र भगवान की, राधा कृष्ण देव की, उमापति हर हर महादेव की, श्री गणपति भगवान की, श्री भगत जी महाराज की, श्री शास्त्री जी महाराज की, श्री योगी जी महाराज की, श्री प्रमुख स्वामी महाराज की, श्री महंत स्वामी महाराज की, भारत माता की, भारत माता. ಮುಂಚೆ ಎಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಕಲರ್ ಗಣಪತಿ ಎಲ್ಲ. ಈಗ ಬರ್ತಾ ಇಕೋ ಫ್ರೆಂಡ್ಲಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಎಲ್ಲನೂ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಸೊ ಹಾಗೆ ಇರುವಾಗ ನಾವು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಬೆಟರ್ ಅನ್ನಿಸ್ತು. ಕೊರೋನಾ ಟೈಮಿಂದ ನಾನು ಯಾವುದೋ ಕಲರ್ ಗಣಪತಿ ಇಟ್ಟು ಪೂಜೆ ಮಾಡಿಲ್ಲ. ಆವಾಗಿಂದನೂ ಏನೂ ಕಲರ್ ಹಾಕದೆ ಇಲ್ಲದೆ ಇರೋದು. ಆಮೇಲೆ ಫಸ್ಟ್ ಟೈಮ್ ಮಾಡಿದಾಗ ನಾನು ನನ್ನ ಕೈಯಾರೇ ಗಣಪತಿನ ಮಾಡಿದ್ದೆ. ಸೆಕೆಂಡ್ ಟೈಮು ಈ ಸೀಡ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅದರಿಂದ ಮತ್ತೆ ಗಿಡ ಬೆಳೆಯುತ್ತೆ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು. ಸೆಕೆಂಡ್ ಟೈಮ್ ಆ ಥರ ಮಾಡಿದ್ದು. ಥರ್ಡ್ ಟೈಮು ಮತ್ತೆ ನಾನೇ ಕೈಯಲ್ಲಿ ಮಾಡಿದ್ದೆ. ಇದು ಇದು ಆ್ಯಕ್ಚುಲಿ ಥರ್ಡ್ ಟೈಮ್ ಅಂದ್ಕೊಳ್ತೀನಿ, ನಮ್ಗೆ ಹಬ್ಬ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಈಗ ಮಕ್ಕಳ ಕೈಲಿ ಮಾಡಿಸೋವಂಥ ಅವಕಾಶ ಸಿಕ್ತು. ನಾನು ಮಾಡ್ಬೋದಿತ್ತು, ಬಟ್ ನಾನು ಮಾಡ್ಕೊಂಡು ಕೂತಿದ್ರೆ ಮಕ್ಕಳ ಕೈಲಿ ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಮಕ್ಕಳಿಗೆ ಎಂಗೇಜಿಂಗ್ ಆಗಿರಲಿ ಅಂದ್ಬಿಟ್ಟು ಆ ಸ್ಟೋರಿನ ಕೂಡ ಹಾಕಿದ್ರು ಅಲ್ಲಿ ಗಣಪತಿದು. ಅದಾದಮೇಲೆ ಇನ್ಸ್ಟ್ರಕ್ಟರ್ ಬಂದರು ಒಬ್ಬೊಬ್ಬರೇ. ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಮಾಡಬೇಕು ಎಷ್ಟೆಷ್ಟು ಅಂತ. ಅಷ್ಟರಲ್ಲಿ ನಮ್ಮ ಸಿದ್ಧಾಂತಗೆ ಫುಲ್ಲು ಎಷ್ಟೊತ್ತರೆಗೂ ವೆಯ್ಟ್ ಮಾಡ್ದ ಅಲ್ವಾ, ಮತ್ತು ಇನ್ನೂ ವೆಯ್ಟ್ ಮಾಡೋಕ್ಕೆ ಅವನಿಗೆ ಪೇಷನ್ಸ್ ಇರಲಿಲ್ಲ. ಸರಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವನೇ ಮಾಡೋಕ್ಕೆ ಹೋದ. ಮತ್ತು ಅವನು ಡಿಸಪಾಯಿಂಟ್ ಆಗ್ತಾನೆ ಅದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಅಂದ್ಬಿಟ್ಟು ನಾನು ಅವನಿಗೆ ಹೆಲ್ಪ್ ಮಾಡಿದೆ. ಇಷ್ಟು ಬಾಲ್ಸ್ ಥರ ಮಾಡಿಟ್ಕೊ, ಆಮೇಲೆ ಇದು ಹೆಡ್ಗೆ, ಇದು ಕೈಗೆ ಆ ಥರ ಎಲ್ಲ ನಾನು ಹೇಳಿ ಅವ್ನ ಕೈಯಲ್ಲಿ ಮಾಡಿಸಿಟ್ಕೊಂಡಿದ್ದೆ. ಅದಾದಮೇಲೆ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ಇನ್ಸ್ಟ್ರಕ್ಷನ್ಸು. ಅಷ್ಟರಲ್ಲಿ ಇವಂದೆಲ್ಲ ರೆಡಿ ಇತ್ತಲ್ವ, ಸೊ ಹಾಗೆ ಮಾಡ್ಕೊಂಡು ಹೋದ. ನನಗೆ ಆ್ಯಕ್ಚುಲಿ ಭಯ ಇತ್ತು, ಅಂದರೆ ಎಲ್ಲಿ ಮಾಡ್ದಲೇ ಹಾಗೆ ಎದ್ದೋಗ್ಬಿಡ್ತಾನೋ, ಇನ್ಕಂಪ್ಲೀಟ್ ಮಾಡ್ತಾನೆ ಅಂತ. ಬಟ್ ಥ್ಯಾಂಕ್ಫುಲಿ ಅವನು ಎಲ್ಲನೂ ಕಂಪ್ಲೀಟ್ ಮಾಡ್ದ. ಅವನು ತಿಳ್ಕೊಂಡು ಹಿಂಗೆ ಅಂತ ಕೇಳಿಕೊಂಡು ಎಲ್ಲ ಮಾಡ್ದ. ಅದು ನನಗಿಷ್ಟ ಆಯಿತು. ಮತ್ತು ಫುಲ್ ಕಂಪ್ಲೀಟ್ ಮಾಡಿ ಅವನಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ನಾನು ಮಾಡಿದ್ದೀನಿ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಇತ್ತು. ನನಗೆ ಅನ್ನಿಸ್ತು ಈ ಸಂಡೇ ಅಂತೂ ಸಖತ್ತಾಗಿ ಸ್ಪೆಂಡ್ ಮಾಡಿದ್ವಿ ನಾವು. ಅಂದರೆ ಸ್ಕ್ರೀನ್ ಟೈಮ್ ಇಲ್ದಿರ ಇದು ಆಲ್ಮೋಸ್ಟ್ ಒಂದು 3-4 ಅವರ್ಸೇ ಆಯಿತು. ನಮಗೆ ಮಧ್ಯಾಹ್ನ ಲಂಚ್ ಕೂಡ ಅರೇಂಜ್ ಮಾಡಿದರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬಿಟ್ಟಿದ್ದು 9:30ಗೆ ಮನೆ. ನಾವು ಟಿಲ್ 2:30ವರೆಗೂ ನಾವು ಅಲ್ಲೇ ಇದ್ವಿ ಅಂದ್ಕೊಳ್ತೀನಿ. ಸ್ವಾಗತ. ಈ ವರ್ಕ್ಶಾಪ್ಗೆ ಮಾಳ್ವಿಕಾ ಮತ್ತು ಅವಿನಾಶ್ ಅವ್ರನ್ನ ಗೆಸ್ಟಾಗಿ ಕರೆದಿದ್ರು. ಅವರು ಕೂಡ ಬಂದಿದ್ದು ಅಷ್ಟರಲ್ಲಿ. ಅವರನ್ನು ಸ್ವಾಗತಿಸಬೇಕಂತ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಂಡಿದ್ದೇವೆ. ಏರ್ಪಾಡು ಮಾಡೋದು ತುಂಬ ಸಂತೋಷದ ವಿಷಯ. ಮತ್ತು
ಇವೆಲ್ಲವೂ ನಮ್ಮನ್ನು ನಮ್ಮ ಬಾಲ್ಯಕ್ಕೆ ತೊಗೊಂಡು ಹೋಗುತ್ತೆ. ಈ ಟೀಮು ವರ್ಕ್ಶಾಪ್ ನಡೆಸ್ತಾ ಇರೋವಂಥ ಟೀಮು ಇದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರಂತೆ. ಅಂದರೆ ಸುಮಾರು ಒಂದು 10 ವರ್ಷದ ಮೇಲೆ ಅಂತ ಹೇಳಿದ್ರು. ಸೊ ಹಾಗೆ ಇವರು ಪ್ರತಿ ವರ್ಷವೂ ಈ ರೀತಿಯಾಗಿ ಗಣಪತಿನ ಮಾಡಿಸೋವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಥರ ಸುಮಾರು ವರ್ಕ್ಶಾಪು ಇನ್ನೂ ನೆಕ್ಸ್ಟ್ ಕಮ್ಮಿಂಗ್ ವೀಕ್ಸಲ್ಲೇ ಇದೆ. ನೆಕ್ಸ್ಟ್ ವೀಕಲ್ಲಿ ನಮಗೆ ಅನೌನ್ಸ್ ಮಾಡ್ದಂಗೆ ಸಿಂಧೂರ ಗಣಪತಿ ಮಾಡುವಂತಹ ಒಂದು ವರ್ಕ್ಶಾಪ್ ಇತ್ತು ಅಂತ. ಸೊ ನಾನು ಅದಕ್ಕೆ ಅಟೆಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ನನಗೆ ಪೀರಿಯಡ್ಸ್ ಆಯಿತು. ಹಾಗಾಗಿ ನಾನು ಆ ವರ್ಕ್ಶಾಪ್ನ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಅದಾಗಿದ್ದು ಗಣಪತಿ ಹಬ್ಬ ಆದ ನೆಕ್ಸ್ಟ್ ವೀಕಲ್ಲಿತ್ತು. ನಾನು ಅಂದ್ಕೊಂಡೆ ಹಬ್ಬ ಆದಮೇಲೆ ಮಾಡಿದ್ರೆ ಏನು ಅದು ನಾವು ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಮನೆಯಲ್ಲೇ ನಾವೇ ಒಂದು ಮಾಡಿದ್ರೆ ಆಗುತ್ತೆ ಅಂತ. ಸೊ ಸಿದ್ಧಾಂತದೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಗಣಪತಿ. ನೀವು ನೋಡ್ತಿರ್ಬೋದು, ನಾನು ಏನೂ ಹೆಲ್ಪ್ ಮಾಡಿಲ್ಲ ಅವನಿಗೆ, ಜಸ್ಟು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದೆ ಅಷ್ಟೇ. ಅವ್ನ ಕೈಯಾರನೇ ಮಾಡಿರೋ ಅಂಥದ್ದು ಅವ್ನು ಫುಲ್ ಖುಷಿಯಾಗ್ಬಿಟ್ಟ. ಫುಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಬೇರೆ ಥರ ಮಾಡೋಣಂತೆ ಅಂತ ಅಂದ್ಬಿಟ್ಟು ಅವನು ಫುಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ಅವನಿಗೆ ಮಾಡ್ತಾ ಮಾಡ್ತಾ ಅದೊಂದು ರೂಪನ ತಗೊಳುತ್ತಲ್ವ, ಅದು ತುಂಬ ಅವನಿಗೆ ಕ್ಯೂರಿಯಾಸಿಟಿ ಆಗಿತ್ತು ಅನಿಸುತ್ತೆ. ಅವನಿಗೆ ಅನ್ನಿಸ್ತಾ ಇತ್ತು ಲೈಕ್ ಇನ್ನೂ ಬೇರೆ ಥರ ಗಣಪತಿನ ಮಾಡೋಣ ಅಮ್ಮ, ಚೆನ್ನಾಗಿ ಬಂದಿದೆ, ಆಮೇಲೆ ಇದೇ ಗಣಪತಿನ ಪೂಜೆಗೆ ಇಡ್ತೀಯಾ ಅಲ್ವಾ ನೀನು ಅಂತ ಅಂದ್ಬಿಟ್ಟು. ಸೊ ನನಗನ್ನಿಸ್ತು ಕರ್ಕೊಂಬಂದಿದ್ದು ತುಂಬ ವರ್ತ್ ಅನ್ನಿಸ್ತು. ಆಮೇಲೆ ಹೀಗೆ ಒಂದು ರೌಂಡ್ ಎಲ್ಲರೂ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಒಬ್ಬೊಬ್ಬರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಣಪತಿನ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದಾರೆ. ಸೊ ಹೀಗೆ ಅವರ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಅವ್ರು ಹೇಳ್ಕೊಟ್ರು ಫಸ್ಟ್ ಹೆಂಗೆ ಮಾಡಬೇಕು ಅನ್ನೋದು ಮೇಯ್ನ್ ಸ್ಟ್ರಕ್ಚರ್ ಬಂದುಬಿಟ್ರೆ, ಅದಾದಮೇಲೆ ನಮಗೆ ಹೆಂಗೆ ಬೇಕೋ ಅದನ್ನು ನಾವು ಟ್ವಿಸ್ಟ್ ಮಾಡ್ಕೋಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಎಲ್ಲರಿಗೂ ಭಗವದ್ಗೀತಾ ಬುಕ್ ಕೊಟ್ಟರು, ಮತ್ತು ಲಂಚ್ ಕೂಡ ಅವರು ಪ್ರೊವೈಡ್ ಮಾಡಿದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇಲ್ಲಿ ಗಣಪತಿ ಮಾಡಿರೋದನ್ನ ತೊಗೊಂಡೋಗಿ ಅವ್ರ ಹತ್ರ ತೋರಿಸಿದ್ರು. ಅವರು ಅದನ್ನು ಲೈಕ್ ರಿವ್ಯೂ ಥರ ಮಾಡಿಸ್ಕೊಂಡ್ರು. ಅದಾದಮೇಲೆ ಭಗವದ್ಗೀತೆ ಕೊಟ್ಟು ಮಕ್ಕಳಿಗೆ ಅದೊಂದು ಖುಷಿ ಅಲ್ವಾ, ಅವ್ರ ಕೈಯಾರೆ ಮಾಡಿರೋದು ಸಿಗ್ತಾ ಇರೋವಂಥದ್ದು ಅದನ್ನು ಅಪ್ರಿಷಿಯೇಷನ್ ಅಂತ ಅವ್ರು ಫೀಲ್ ಮಾಡ್ಕೊಂಡ್ರು. ಗಣೇಶನಿಗೆ ಮಾಡೋಕ್ಕೆ ಕ್ಲೇನು ಅವರು ಕೊಟ್ಟು, ಮತ್ತು ಗಣೇಶನ್ನ ಮನೆಗೆ ಮಾಡಿರೋದನ್ನ ತೊಗೊಂಡೋಗ್ಬೋದು ಅಂತ ಹೇಳಿದ್ರು. ಅದು ಬೆಸ್ಟ್ ಪಾರ್ಟ್ ಅನ್ನಿಸ್ತು ಈ ವರ್ಕ್ಶಾಪಲ್ಲಿ. ಅದಾದಮೇಲೆ ಲಂಚ್ ಕೂಡ ಪ್ರೊವೈಡ್ ಮಾಡಿದರು. ನಾವು ಅಲ್ಲೇ ಲಂಚ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ, ಆ್ಯಕ್ಚುಲಿ ನಮ್ಮ ಕೈಯಾರನೇ ಮಾಡಿದ್ರೆ ಗಣಪತಿನ ಹಬ್ಬದಲ್ಲಿ ಅದು ಒಂದು ಬೇರೆ ಲೆವೆಲಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ ಅಂತ ಅನ್ನಿಸ್ತು. ಸೊ ನಿಮ್ಮ ಮನೆಗಳಲ್ಲೂ ಯಾರಾದರೂ ಮಕ್ಕಳಿದ್ರೆ, ಇಲ್ಲ ನಿಮಗೆ ಅದು ಇಂಟ್ರೆಸ್ಟ್ ಇತ್ತು ಅಂತಂದರೆ, ನೆಕ್ಸ್ಟು ಗಣಪತಿ ಹಬ್ಬಕ್ಕೆ ನೀವೇ ಮನೆಯಲ್ಲಿ ಮಾಡಿ ಗಣಪತಿನ ಅದಕ್ಕೆ ಅಲಂಕಾರ ಮಾಡಿ, ಅದಕ್ಕೆ ಪೂಜೆ ಮಾಡಿ ವಿಸರ್ಜನೆ ಮಾಡಿ, ಅದು ಒಂದು ಬೇರೆ ಲೆವೆಲಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು. ಇದು ನನ್ನ ಎಕ್ಸ್ಪೀರಿಯೆನ್ಸು. ಪಾಸ್ಟ್ 3-4 ಇಯರ್ಸಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಮೈರಾನು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಕೈಯೆಲ್ಲ ಆಗುತ್ತಲ್ವ, ಅವಳಿಗೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಹಾಗಾಗಿ ಅವಳು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇನ್ಷಿಯಲ್ ಸ್ಟೇಜಲ್ಲೇ ಸುಮ್ಮನೆ ಆಗಿಬಿಟ್ಲು. ಸರಿ ಅಂತ ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅವಳಿಗೆ. ಬಟ್ ಇದಾದಮೇಲೆ ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ನಾನು ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಕೆಲಸ ಇತ್ತು, ಶಾಪಿಂಗ್ ಇತ್ತು ಇನ್ನೊಂಚೂರು, ಅದಕ್ಕೆ ಅಂತ ನಾನು ಬಂದೆ. ಡೌಟಲ್ಲೇ ಬಂದೆ ನಾನು, ಅಂಗಡಿಗಳು ಓಪನ್ ಇರುತ್ತೋ ಇಲ್ವೋ ಅಂತ. ಬಟ್ ಅಲ್ಲೋದ್ಮೇಲೆ ಗೊತ್ತಾಯಿತು ಸಂಡೇ ಬಜಾರ್ ಓಪನ್ ಇತ್ತು ಅಂತ. ಎಷ್ಟು ಕ್ರೌಡ್ ಇತ್ತು ಅಂತಂದರೆ, ನಾನು ಹೋಗಿರೋ ಆಟೋ ಒಂದು ಲೈನ್ ಮುಂದೆ ಪಾಸ್ ಆಗೋಕ್ಕೇ 15-20 ಮಿನಿಟ್ಸ್ ತೊಗೊಂತು. ಸೊ ನಾನು ಅಲ್ಲಿ ಆಟೋ ಇಳಿದ್ಬಿಟ್ಟು ಡೈರೆಕ್ಟಾಗಿ ಸ್ವಲ್ಪ ದೂರ ನಡ್ಕೊಂಬಂದು ಅಲ್ಲಿಂದ ಇನ್ನೊಂದು ಆಟೋ ಹೊತ್ಕೊಂಡು ಮನೆಗೆ ವಾಪಸ್ ಬಂದೆ. ನಾನು ಮಾಡೋಕ್ಕೆ ಅಂತ ಒಂದು ವರ್ಕ್ಶಾಪ್ ಇತ್ತು, ಮಕ್ಕಳನ್ನ ಕರ್ಕೊಂಡೋಗಿದ್ದು ತುಂಬ ವರ್ತ್ ಅನ್ನಿಸ್ತು. ಮಕ್ಕಳಿಗೆ ಆಲ್ಮೋಸ್ಟ್ ಒಂದು 2-3 ಅವರ್ಸಲ್ಲಿ ಅವ್ರ ಕೈಯಲ್ಲೇ ಮಾಡಿಸಿದ್ರು. ಈಗಿನ ಸಮಯದಲ್ಲಿ ನಮಗೆ ಮಣ್ಣು ಸಿಗೋದೇ ಕಷ್ಟ. ನಾವು ಚಿಕ್ಕವರಿದ್ದಾಗೆಲ್ಲ ಮಣ್ಣಲ್ಲಿ ಆಟ ಆಡಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಬಟ್ ಈಗಿನ ಮಕ್ಕಳಿಗೆ ಎಲ್ಲಿ ನೋಡಿದ್ರು ಟಾರ್ ಸಿಮೆಂಟ್ ಇರೋದ್ರಿಂದ ಮಣ್ಣಲ್ಲಿ ಆಡೋ ಅವಕಾಶನೇ ಇಲ್ಲ ಅವ್ರಿಗೆ. ಇದೊಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಮಕ್ಕಳು ಮಣ್ಣಲ್ಲಿ ಅವರೇ ಸ್ವತಃ ಗೈಡ್ ಮಾಡ್ತಾಯಿದ್ರು, ಹಿಂಗೆ ಮಾಡಬೇಕು ಅಂತ. ನಾನು ಅದೇ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ, ಇವ್ರಿಗೇನೇನು ಮಾಡೋಕ್ಕೆ ಅವ್ರ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇವ್ರ ಕೈಲೇ ಮಾಡಿಸೋಣ ಮಕ್ಕಳ ಕೈಲೇ ಅಂತ ಅಂದ್ಬಿಟ್ಟು
ಮೈರಾ ಸ್ವಲ್ಪ ಕಂಫರ್ಟ್ ಇರಲಿಲ್ಲ, ಅವಳು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾಯಿದ್ಲು ಮಾಡೋಕ್ಕೆ. ಬಟ್ ಸಿದ್ಧಾಂತ್ ಅಂತೂ ಫ್ರಮ್ ಸ್ಕ್ರ್ಯಾಚ್ ಅವನೇ ಮಾಡಿದ್ದಾನೆ ಎಲ್ಲನೂ ಟಿಲ್ ಎಂಡ್ವರೆಗೂ. ನಾನು ಜಸ್ಟ್ ಕಣ್ಣು ಮತ್ತು ನಾಮ ಮಾತ್ರ ಬರ್ತಿದ್ದು, ಇನ್ನೆಲ್ಲ ಅವನ ಕೈಲೇ ಮಾಡಿಸ್ದೆ. ಅವನು ಸಖತ್ ಎಂಜಾಯ್ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ. ಈ ಸಲ ಗಣಪತಿ ಹಬ್ಬಕ್ಕೆ ನಾವು ಅದೇ ಗಣೇಶನ್ನೇ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ, ನಾನು ಇನ್ನು ಸ್ವಲ್ಪ ಮಣ್ಣು ತಂದಿದ್ದೀನಿ, ನನ್ನ ಕೈಲಿ ಮಾಡೋಕ್ಕಾದರೆ ನಾನು ಮಾಡಿ ಇಡೋಣ ಅಂತ. ಆಗಿಲ್ಲ ಅಂತಂದರೆ ಸಿದ್ಧಾಂತ್ ಮಾಡಿರೋ ಗಣಪತಿನೇ ಇಟ್ಟು ಪೂಜೆ ಮಾಡೋಣ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾನೆ ಸಿದ್ಧಾಂತು ಈ ಸಲ ಗಣಪತಿನ. ಅಲ್ಲಿಂದ ನಾನು ಇವ್ರನ್ನೆಲ್ಲ ಮನೆಗೇನೋ ಕಳಿಸ್ಬಿಟ್ಟೆ. ಸ್ವಲ್ಪ ಶಾಪಿಂಗ್ ಇತ್ತು ನನಗೆ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಅಂತ ಹೋದೆ. ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ, ಜಾತ್ರೆ ಥರ ಇದ್ದರು ಅಲ್ಲಿ. ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತು ಖಂಡಿತ ಹೋದರೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ಅದು ಸೆಕೆಂಡ್ ಹಾಫ್ ನಾನು ಹೋಗಿರೋದು ಸಂಡೇ, ಹಬ್ಬದ 2 ದಿನಕ್ಕೆ ಮುಂಚೆ. ಮಂಗಳವಾರ ಬುಧವಾರ ಹಬ್ಬ ಇರೋದು, ನಾನು ಹೋಗಿದ್ದು ಸಂಡೇ. ಸೆಕೆಂಡ್ ಹಾಫ್ ಅಂದರೆ ಆಲ್ಮೋಸ್ಟ್ 50% ಅಂಗಡಿಗಳೆಲ್ಲ ಕ್ಲೋಸ್ ಆಗಿರುತ್ತೆ. ಬಟ್ ಸ್ಟಿಲ್ ಒಂದು ಚಾನ್ಸ್ ತೊಗೊಂಡು ಹೋದೆ, ನೋಡೋಣ ಇವತ್ತು ಹೋದರೆ ಕೆಲಸ ಆಗ್ಬಿಡುತ್ತಲ್ಲ, ಮತ್ತೆ ಹೋಗಿ ಬರೋಷ್ಟಿರಲ್ಲ ಅಂತ. ಅಷ್ಟು ಜನನ ನೋಡಿ ಮತ್ತೆ ವಾಪಸ್ ಬಂದಿದ್ದಾಯಿತು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಹಿಟ್ ಲೈಕ್ ಆ್ಯಂಡ್ ಶೇರ್. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಬಿ ಕೈಂಡ್ ಟು ಎವ್ರಿ ಒನ್.